ಪೆಟ್ರೋಲ್ ಡೀಸೆಲ್ ಬರೀ ಕರ್ನಾಟಕದಲ್ಲೆಲ್ಲ ಪೂರಾ ನಮ್ಮ ದೇಶದಲ್ಲಿ ಒಂದು ಕೊರೆತನ ಆಗಿದೆ. ಈ ಒಂದು ಯುದ್ಧದ ಮುಖಾಂತರನ ನೋಡಿದರೆ ನಮ್ಮದು ಪ್ರತಿಯೊಬ್ಬರ ಜೀವನ ಮೇಲೆ ಪರಿಣಾಮವನ್ನು ಬೀರಿದೆ. ನಮ್ಮ ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಮೋದಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಈ ಒಂದು ಯುದ್ಧದ ತಯಾರಿಯನ್ನು ನೀವು ಪೂರ್ವ ತಯಾರಿಯನ್ನು ಯಾಕೆ ಮಾಡ್ಕೊಳ್ಳಿಲ್ಲ? ಈ ಒಂದು ತಯಾರಿಯಿಂದ ನಮ್ಮ ದೇಶದಲ್ಲಿ ಸಂಕಟವನ್ನು ಬಂದಿದೆ. ಈಗ ನೋಡಿರಿ, ನೀವು ಮಹಾರಾಷ್ಟ್ರದಲ್ಲಾಗಲಿ, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಈ ಒಂದು ನಾವು ಪರಿಸ್ಥಿತಿಯನ್ನು ನೋಡಿದರೆ, ಅದೇ ಥರ ಕರ್ನಾಟಕದಲ್ಲೂ ಕೂಡ ಈ ಒಂದು ಪರಿಣಾಮವನ್ನು ನಮ್ಮ ರೈತರ ಮೇಲೆ, ನಮ್ಮ ಜನಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಇವಾಗ ಯಾರ ಹತ್ರ ದುಡ್ಡಿದೆ ಅವರು ಕೋಟಿಗಟ್ಟಲೆ ಅಥವಾ ಲಕ್ಷಗಟ್ಟಲೆ ಈ ಒಂದು ಸಮಸ್ಯೆಗಳಿಂದ ಹೊರಗೆ ಬರ್ತಾ ಇದ್ದಾರೆ. ಆದರೆ ಸರ್ವಸಾಮಾನ್ಯ ಜನರು ಈ ಒಂದು ಪರಿಣಾಮದಿಂದ ತ್ರಸ್ತಾಗ್ತಾ ಇದ್ದಾರೆ. ಅವರಿಗೆ 2 ಲೀಟರ್ 3 ಲೀಟರ್ 4 ಲೀಟರ್ ಪೆಟ್ರೋಲ್ಗೆ ತಾಸುಗಟ್ಟಲೆ ಒಂದು ಲೈನಲ್ಲಿ ನಿಂತು ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆದರೆ ಈ ಥರ ಸರ್ಕಾರವನ್ನು ನಾವೊಂದು ನಿವೇದನೆ ಇದೆ, ಕಮ್ಮಿ ನಮ್ಮ ರೈತರ ಮೇಲೆ ಈ ಪರಿಸ್ಥಿತಿಯನ್ನು ಬರಬಾರ್ದು. ಈ ಒಂದು ಮುಂಗಾರದ ಒಂದು ಸೀಸನ್ ಏನಿದೆ ಅದರ ಮುಂದೆ ನಾವು ಒಂದು ಬೀಜ ಆಗಲಿ, ರಸಗೊಬ್ಬರ ಆಗಲಿ, ಆಮೇಲೆ ಪೆಟ್ರೋಲ್ ಡೀಸೆಲ್ ಆಗಲಿ ಮತ್ತು ಇನ್ನಿತರ ಸಾಹಿತ್ಯಗಳು ರೈತರಿಗೆ ಯಾವ ಸಾಹಿತ್ಯಗಳ ಬೇಕು ಆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಮುಂಚಿತವಾಗಿಯೇ ನಮ್ಮ ರೈತರಿಗೆ ಪೂರೈಸಬೇಕಂತ ಅಂದ್ಕೊಂಡು ನಮ್ಮ ರೈತರಿಗೆ ಒಂದು ನಮ್ಮದು ಬೇಡಿಕೆ ಇದೆ. ಮತ್ತು ನಮಗೊಂದು ವಿಶ್ವಾಸ ಇದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರೈತರಿಗೆ ಹಾಗೆ ಕೈ ಬಿಡೋದಿಲ್ಲ, ಒಂದು ವ್ಯವಸ್ಥೆಯನ್ನು ಮಾಡ್ತಾರಂತ ಅಂದ್ಕೊಂಡು ನಮಗೆ ವಿಶ್ವಾಸ ಇದೆ.